87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಯೋಜಿಸಿರುವ ಕನ್ನಡ ಜ್ಯೋತಿ ರಥಯಾತ್ರೆಯು ಗೌರಿಬಿದನೂರಿನಿಂದ ಮಂಚೇನಹಳ್ಳಿಗೆ ಆಗಮಿಸಿದ್ದು, ಈ ರಥವನ್ನು ಅತ್ಯಂತ ಗೌರವದಿಂದ ಪೂರ್ಣ ಕುಂಭ ಕಳಶಗಳೊಂದಿಗೆ ತಾಲೂಕು ಆಡಳಿತ ವತಿಯಿಂದ ಸ್ವಾಗತವನ್ನು ಕೋರಿದರು. ಕನ್ನಡ ಜ್ಯೋತಿ ರಥವನ್ನು ವಿಶೇಷ ಪೂಜೆ ಮಾಡುವ ಮೂಲಕ ಹೂವು ನಮನಗಳನ್ನು ಸಲ್ಲಿಸಿ ಕನ್ನಡದ ಬಾವುಟವನ್ನು ಹಾರಿಸಿ ಕನ್ನಡ ಜ್ಯೋತಿ ರಥಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಪ್ರತಿಯೊಬ್ಬರೂ ಕನ್ನಡವನ್ನು ಗೌರವಿಸಬೇಕು. ಕನ್ನಡ ಭಾಷೆಯನ್ನು ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪ್ರತಿಭೆ ಬಗ್ಗೆ ಹಾಗೂ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರನ್ನು ನೆನೆಯುತ್ತಾ ಕನ್ನಡ ಜ್ಯೋತಿ ರಥ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಕನ್ನಡ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಮೂಲಕ ಕನ್ನಡಾಂಬೆಗೆ ಜೈ ಎನ್ನುವ ಮೂಲಕ ಘೋಷಣೆಗಳನ್ನು ಹಾಕುವ ಮೂಲಕ ಮಂಚೇನಹಳ್ಳಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಗುಡಿಬಂಡೆಗೆ ಹೋಗುವ ರಥಕ್ಕೆ ಬೀಳ್ಕೊಡುಗೆ ನೀಡಿದರು. ಈ ಸಂದರ್ಭದಲ್ಲಿ ಗೌರಿಬಿದನೂರು ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಪತ್ರಿ, ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಕೋಡಿ ರಂಗಪ್ಪ, ಮಂಚೇನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಭಾ ನಾರಾಯಣಗೌಡ ಹಾಗೂ ಸ್ಥಳೀಯ ಎಲ್ಲರ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು, ಪ್ರತಿನಿಧಿಗಳು ಹಾಗೂ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಮಂಚೇನಹಳ್ಳಿಯ ಎಲ್ಲ ಹಿರಿಯರು, ಗಣ್ಯರು, ಜನಪ್ರತಿನಿಧಿಗಳು ಉಪಸ್ಥಿತಿಯಲ್ಲಿ ರಥಕ್ಕೆ ಬೀಳ್ಕೊಡುಗೆ ನೀಡಲಾಯಿತು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ತಾಯಿಯ ಗೌರವವನ್ನು ಕಾಪಾಡಬೇಕು. ಈ ಕನ್ನಡ ರಥ ರಾಜ್ಯಾದ್ಯಂತ ನಡೀತಿದೆ, ಮಂಚೇನಹಳ್ಳಿಗೂ ಬಂದಿದೆ. ಸ್ಥಳೀಯ ಶಾಸಕನಾಗಿ ಇದನ್ನ ಇಲ್ಲಿ ಸ್ವೀಕರಿಸಿದ್ದೀವಿ. ನಮಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದು ಶ್ರೀ ರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ನಮ್ಮ ಕುವೆಂಪು ಅವರು. ಮೂಕಜ್ಜಿಯ ಕನಸುಗಳನ್ನ ಬರೆದು ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. 4 ತಂತಿಗೆ ದಾರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಚಿಕ್ಕವೀರ ರಾಜೇಂದ್ರ ಕೃತಿಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ, ಭಾರತ ಸಿಂಧು ರಶ್ಮಿಗೆ ವಿಕ್ರು ಗೋಕಾಕ್ರವರಿಗೆ, ಸಮಗ್ರ ಸಾಹಿತ್ಯಕ್ಕೆ 3 ಜನಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಲ್ರಿಗೂ ಒಳ್ಳೇದಾಗಬೇಕು. ಈ ರಥ ಇನ್ನು ಮುಂದೆ ಹೋಗ್ಬೇಕಾಗಿರುತ್ತೆ, ಸಮಯ ಕೊಟ್ಟಿದೆ. ಮತ್ತೆ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಥ್ಯಾಂಕ್ ಯು. ಬಹಳ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆ ಇಂದು ಬಂದಿದೆ. ನಮ್ಮ MLA ಸಾಹಿತ್ಯ ಒಬ್ಬ ಜನ ಸೇರಿ ಹಾಗೂ ಮಕ್ಕಳೆಲ್ಲ ಸೇರಿ ಅದ್ಭುತವಾಗಿ ಕಾರ್ಯಕ್ರಮನ ನಡೆಸ್ಕೊಂಡಿದ್ದಾರೆ. ನಮ್ಮ ರಥ ಗೌರಿಬಿದನೂರು ದೊಡ್ಡಬಾವಿಯಿಂದ ನಾವು ಸ್ವೀಕರಿಸಿದ್ವಿ ಮಂಚೇನಹಳ್ಳಿಯಲ್ಲಿ. ಇವಾಗ ನೆಕ್ಸ್ಟ್ ಗುಡಿಮಂಡೆ ಹತ್ರ ಹೋಗ್ತಿದೆ. ಈ ಕಾರ್ಯಕ್ರಮಕ್ಕೆ ಜನರಿಗೆ ಧನ್ಯವಾದಗಳು, ಪ್ರೆಸ್ ಅವ್ರಿಗೆ ಧನ್ಯವಾದಗಳು. ಹೀಗೆ ನಮ್ಮ